ಹಾಸನದಲ್ಲಿ ಸಿದ್ದರಾಮಯ್ಯನವರು ಏನು ಉಪಚುನಾವಣೆಯಲ್ಲಿ 3 ಕ್ಷೇತ್ರವನ್ನ ಕಾಂಗ್ರೆಸ್ ಏನ್ ಗೆದ್ದಿದೆ ಅದನ್ನ ಪ್ರತಿಷ್ಠೆ ತೆಗೆದುಕೊಂಡು ಇವತ್ತು ಹಾಸನದಲ್ಲಿ JDS ನ ಪ್ರಾಬಲ್ಯದ ಕೋಟೆಯಲ್ಲಿ JDSಗೆ ಒಂದಷ್ಟು ಟಕ್ಕರ್ ಕೊಡೋದಕ್ಕೆ ಸಮಾವೇಶವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಎಲ್ಲ ಕಡೆಯಿಂದ ಬಂದಿರೋದನ್ನ ನಾವು ನೋಡಿದೀವಿ. ಪ್ರಾರಂಭದಲ್ಲಿ ಇದು ಸಿದ್ದರಾಮಯ್ಯನವ್ರದೇ ಮತ್ತೆ ಹಿಂದುಳಿದ ವರ್ಗದ ಸಮಾವೇಶ ಅಂತ ಕರೆಸ್ಕೊಳ್ತಾ ಇದ್ದಿದ್ದು. ಆಮೇಲೆ ತಮ್ಮೆಲ್ರಿಗೂ ಗೊತ್ತಿರಂಗೆ ಮಾಧ್ಯಮದಲ್ಲಿ ಬಂದಂಗೆ DK ಶಿವಕುಮಾರ್ ಅವರು ಪ್ರಾರಂಭದಲ್ಲಿ ಏನು ಚೆಸ್ ಪಾನ್ ಅನ್ನು ಮೂವ್ ಮಾಡಿದೀವಿ, ಚೆಕ್ ಮೇಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದಾದ್ಮೇಲೆ ಅದು ಕಾಂಗ್ರೆಸ್ ಸಮಾವೇಶವಾಗಿ ಪರಿವರ್ತನೆ ಆಗಿರುವಂತದ್ದು. ಸಿದ್ದರಾಮೋತ್ಸವ ಹೋಗಿ ಕಾಂಗ್ರೆಸ್ ಉತ್ಸವ ಮಾಡ್ತೀವಿ ಅಂತ ಮಾಡಿರುವಂತ ಸಮಾವೇಶ ಇವತ್ತು ಹಾಸನದಲ್ಲಿ ನಡೀತಾ ಇದೆ. ಏನಂದ್ರೆ ಸರ್ಕಾರ ತುಂಬಾ ಜಿದ್ದಿಗೆ ಬೀಳ್ತಾ ಇದೆ ಅಂತ ಅನ್ಸುತ್ತೆ. ಈ ಚುನಾವಣೆ ಗೆದ್ದಿರುವ 3 ಕಡೆ ಸಮಾವೇಶಗಳನ್ನ ಮಾಡಿದೆ. ಚನ್ನಪಟ್ಟಣದಲ್ಲಿ ಮಾಡಿ ಮತದಾರರಿಗೆ ಕೃತಜ್ಞತೆಯನ್ನ ಸಲ್ಲಿಸಬಹುದಾಗಿತ್ತು, ಶಿಗ್ಗಾವಿಲ್ ಮಾಡಿ ಸಲ್ಲಿಸಬಹುದಾಗಿತ್ತು, ಅಥವಾ ಸಂಡೂರಲ್ಲಿ ಮಾಡಿ ಸಲ್ಲಿಸಬಹುದಾಗಿತ್ತು. ಯಾವುದನ್ನೂ ಮಾಡದೆ ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಎದ್ದಿದೆ. ಜನ ಓಟ್ ಕೊಟ್ಟು ಗೆಲ್ಸಿದ್ದಾರೆ, ಜನ ಎಲ್ಲಿ ಗೆಲ್ಸಿಲ್ವೋ ಆ ಜಾಗದಲ್ಲಿ ನಾವು ಕಾಂಗ್ರೆಸ್ ಸಮಾವೇಶ ಮಾಡ್ತೀವಿ, ಬೇರೆ ಬೇರೆ ಜಿಲ್ಲೆಯಿಂದ ಜನಗಳನ್ನ ಕರ್ಕೊಂಡು ಹೋಗ್ತೀವಿ ಅನ್ನುವಂಥದ್ದನ್ನು ಮಾಡಿರುವಂತದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಆತಂಕ ಇದೆ ಅವರಿಗೆ. ಗೆದ್ದಿರೋದು ಅವರ ಯಾರೋ ಅಭ್ಯರ್ಥಿಗಳ ಸ್ವಂತ ವರ್ಚಸ್ಸಿನಿಂದ ಅನ್ನುವಂಥದ್ದು ಇವರೆಲ್ಲೋ ನನಗನ್ಸುತ್ತೆ ಇವ್ರ ತಲೆಯಲ್ಲಿ ತಗೊಂಡಿರ್ಬೇಕು. ಕಾಂಗ್ರೆಸ್ಸಿನ ವೋಟರ್ಸ್ ಇಂದ ಅಲ್ಲ, ಅವರವರ ಸ್ವಂತ ಬಲದಿಂದ ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕೆ ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಏನೋ ಅನ್ನುವಂತ ಅನುಮಾನ ಪ್ರಾರಂಭ ಆಗಿದೆ. ನೋಡೋಣ, ನಾಳಿದ್ದು ವಿಧಾನ ಮಂಡಲದಲ್ಲಿ ಹೆಂಗಿದ್ರು 9ನೇ ತಾರೀಕು ನಡೆಯುತ್ತೆ. ನಮ್ಮ ನಾಯಕರೆಲ್ಲ ಹೇಗ್ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಇದು ಗೊತ್ತಾಗುತ್ತೆ. ಒಟ್ನಲ್ಲಿ ತನ್ನ ಪ್ರತಿಷ್ಠೆಯನ್ನ ಹೆಚ್ಚು ಮಾಡಿಕೊಳ್ಳುವಂತ ಸಮಾವೇಶ ಮಾಡಕ್ ಹೋಗಿ ಕಾಂಗ್ರೆಸ್ಸಿಗೆ DK ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಸಮಾವೇಶ ಮಾಡ್ಕೊಂಡಿದ್ದಾರೆ. ಸಮಾವೇಶ ಯಶಸ್ಸಾಗ್ಲಿ, ಹೋಗಿ ಬಂದಿರೋರು ಸೇಫ್ ಆಗಿ ವಾಪಸ್ ಬರ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ.